ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಕೊಡಗಿನ ಬ್ಯೂಟಿಫುಲ್ ಎವರ್ಗ್ರೀನ್ ಕೌಂಟಿಯಲ್ಲಿದ್ದೀವಿ. ಇಲ್ಲಿ ಬಂದಾಗ ಪ್ರತಿ ಸಲ ನಮಗೆ ಹೊಸ ಹೊಸ ಜಾಗಗಳು, ಹೊಸ ಹೊಸ ವಿಷಯಗಳು ನೋಡೋಕ್ಕೆ ಸಿಗುತ್ತೆ. ಅದಕ್ಕೆಲ್ಲ ಕಾರಣಕರ್ತರು ಇವರೇ. ಹಾಯ್, ನಮಸ್ತೆ. ಗುಡ್ ಮಾರ್ನಿಂಗ್ ಭಜನ್ ಸರ್. ಗುಡ್ ಮಾರ್ನಿಂಗ್. ನಾವಿವತ್ತು ಒಂದು ಸ್ಪೆಷಲ್ ಅಡ್ವೆಂಚರ್ ಮಾಡೋಕ್ಕೆ ಹೊರಟಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ನನಗಂತೂ ಗೊತ್ತಿಲ್ಲ, ಇವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಟ್ಟಾರೆ ನನಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದರೆ, ಒಂದು ರಿಮೋಟ್ ಲೊಕೇಶನ್ನು ಯಾರು ಎಕ್ಸ್ಪ್ಲೋರ್ ಮಾಡಿಲ್ಲ, ಅದು ಫಾರೆಸ್ಟ್ ರೀಜನ್ ಆಗಿ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ಎಲ್ಲ ತಗೊಂಡು ಹೋಗಬೇಕು. ಅಲ್ಲಿ ಬ್ಯೂಟಿಫುಲ್ ಆದಂಥ ಒಂದು ಸ್ಥಳ ಇದೆ ಅಂಥೇಳಿ, ಸ್ವಲ್ಪ ಟ್ರೆಕ್ಕಿಂಗ್ ಮಾಡಲಿಕ್ಕಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಹೋಗ್ತಿದ್ದೀವಿ ಭಜನ್ ಸರ್? ಓಕೆ, ಸೊ ಇಲ್ಲಿ ಕೌಂಟಿಯಿಂದ ಒಂದು 18 ಕಿಲೋಮೀಟರ್ಸ್ ಹೋಗಿ ಅಲ್ಲಿ ಒಂದು ಜೀಪ್ದು ಪರ್ಮಿಷನ್, ಅಂದರೆ ಲೈಕ್ ಜೀಪ್ ಹೋಗಬೇಕು, ಪ್ಲಸ್ ಫಾರೆಸ್ಟ್ ಗಾರ್ಡ್ ಪರ್ಮಿಷನ್ ಎಲ್ಲ ತಗೊಂಡು ಅಲ್ಲಿಂದ ಲೈಕ್ ತುಂಬ ಅಡ್ವೆಂಚರ್ಸ್ ಆಗಿರುತ್ತೆ. ಬಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಸಖತ್ ಬ್ಯೂಟಿಫುಲ್ ವ್ಯೂ ನೋಡ್ತೀರಾ. ಅದು ನಾವು ನಮ್ಮ ವಿಡಿಯೋದಲ್ಲಿ ನಾವು ತೋರಿಸಿಲ್ಲ. ಸೊ ನಿಮ್ಮ ಆಡಿಯನ್ಸಿಗೆ ಒಂದು ವಿಜುವಲ್ ರಿಟ್ರೀಟ್ ಇರುತ್ತೆ. ನಾವು ಸ್ವಲ್ಪ ಗ್ಲಿಮ್ಸಸ್ ನಮ್ಮ ಚಾನಲ್ ಹಾಕ್ತೀನಿ, ಅದು ಬಿಟ್ಟರೆ ನಿಮ್ಮಲ್ಲೇ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ, ಲಾಸ್ಟ್ ಟೈಮು ಬಾಲಿವುಡ್ಡಿಂದ ಸಂಜಯ್ ದತ್, ಸುನಿಲ್ ಶೆಟ್ಟಿ ಮತ್ತು ರಣವೀರ್ ಬ್ರಾರ್ ಇವರೆಲ್ಲ ಬಂದಲ್ಲಿ ಆ ಲೊಕೇಶನಲ್ಲಿ ಸುತ್ತಮುತ್ತ ಶೂಟಿಂಗ್ ಮಾಡಿದ್ದಾರೆ. ತುಂಬ ಇಷ್ಟಪಟ್ಟು ಸಖತ್ತಾಗಿ ಎಲ್ಲ ಕವರ್ ಮಾಡಿದ್ದಾರೆ. ನೀವು ಅದಕ್ಕಿಂತ ಚೆನ್ನಾಗಿ ತೋರಿಸ್ತೀರಂತ ಒಂದು ನನಗೆ ಕಾನ್ಫಿಡೆನ್ಸ್. ಅಂದರೆ ನೀವು ಆ ಒಂದು ಲೋಕಲ್ ಟ್ರೀಟ್ ಕೊಡ್ತೀರಲ್ಲ, ಲೋಕಲ್ ವಿಜುವಲ್ ಸಖತ್ತಾಗಿರುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್. ಮತ್ತು ಇನ್ನೊಂದೇನೆಂದರೆ, ಪರ್ಟಿಕ್ಯುಲರಾಗಿ ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಥರ ಜಾಗಗಳಿಗೆ ಕಾಮತ್ ಸರ್ ಇದು 3ನೇ ಸತಿ ಬರ್ತಾ ಇರೋದು. ಟ್ರಸ್ಟ್ ಮೀ, ಅವರು ಏನು ಮಾಡಿಲ್ಲ ಕೊಡಗಲ್ಲಿ. ಹೌದು, ಇಲ್ಲಿ ಬರ್ತಾರೆ, ಇಲ್ಲಿ ಸುತ್ತಮುತ್ತ ನೋಡ್ತಾರೆ, ಒಂದು ಬೇಸಿಕ್ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಎಂಜಾಯ್ಮೆಂಟ್. ನಮ್ಗೆ ಮುಗಿಯೋದಿಲ್ಲ ಮಾತು. ಹೌದು, ಎಲ್ಲ ಕೌಂಟಿಯಲ್ಲೇ ಇರ್ತಿದ್ವಿ. ಫಸ್ಟ್ ಟೈಮ್ ಬಂದಾಗಲೂ 3 ದಿನಕ್ಕೆ ಬಂದ್ವಿ, ಕೌಂಟಿಯಲ್ಲೇ ಇದ್ವಿ. ಸೆಕೆಂಡ್ ಟೈಮ್ ಬಂದಾಗಲೂ ಕೌಂಟಿಯಲ್ಲೇ ಇದ್ವಿ. ಈ ಸಲ ಸ್ವಲ್ಪ ಆಫ್ ಬೀಟ್ ಹೋಗೋಣ ಅಂತೇಳಿ ಹೊರಗೆ ಕಾಲಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವತ್ತು ಹೊರಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಕೊಡಗನ್ನು. ಸ್ವಲ್ಪ ಮಾಡ್ಬೋದಾಯ್ತಾ? ಯಾಕಂದರೆ ನಾನು ಪ್ರತಿ ಸತಿ ಹೇಳೋದಿದೆ, ಟ್ರಾವೆಲಿಂಗ್ ಅನ್ನೋದು ಇದೆಯಲ್ಲ, ಅದಕ್ಕೆ ಒಂದು ಜೀವಮಾನ ಕಡಿಮೆ ಅಂತ. ಹೌದು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಷ್ಟು ಪ್ಲೇಸ್ಗಳಿದೆ, ಆಗೋದೇ ಇಲ್ಲ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ನೋಡೋಣ. ನಮ್ಮ ಸಾರಥಿ ನೋಡಿ, ಇವತ್ತು ನೀವೇ ಕರ್ಕೊಂಡು ಹೋಗ್ತೀರಾ? ಸೂಪರ್. ಸಾರಥಿಗೆ ಇನ್ನೊಬ್ರು ಗೈಡ್. ಹಾಯ್ ವಿಯಾನ್. ಮಮ್ಮಿ ಇಶು ಬೈಕ್ ಓಕೆ. ಒಳ್ಳೇದು. ನಾವಿಬ್ರು ಹಿಂದೆ ಫಿಕ್ಸ್ ಆಗಿಬಿಡೋಣ. ಬನ್ನಿ ಸರ್, ಇವತ್ತು ನಮ್ಗೆ ಕೆಲಸ ಇಲ್ಲ. ನಮ್ಮನ್ನ ಇವತ್ತು ಸೇಫ್ ಆಗಿ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕೋಕ್ ಇದ್ದಾರೆ. ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಆಯ್ತಾ. ಇವ್ರ ಹಾಗೆ ನಾನು ಡ್ರೈವ್ ಮಾಡ್ತೀನಿ, ಬಟ್ ನಾನು ಗೇರ್ ಚೇಂಜ್ ಮಾಡಲ್ಲ. ಫಸ್ಟ್ ಗೇರ್ ಅಲ್ಲಿ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಯಾರಾದ್ರೂ ನನ್ನ ಜೊತೆ ಬರೋರಿದ್ರೆ ಧೈರ್ಯ ಮಾಡಿ. ಫಸ್ಟ್ ಗೇರ್ ಅಲ್ಲಿ ಚಂದ್ರಲೋಕ ಹೋಗ್ತಾರ. ಒಂದೇ ಸೇಫ್ ಆಗಿ ಕರ್ಕೊಂಡು ಹೋಗ್ತೀನಿ. ನಾವೆಲ್ಲ ಇವತ್ತು ಬ್ಯಾಕ್ ಬೋನ್ಸ್. ಹೌದು, ಗಂಡು ಮಕ್ಕಳು ಅಲ್ಲ. ಅಂದ್ರೆ ನೀವೀಗ ಫಸ್ಟ್ ಗೇರ್ ಅಲ್ಲಿ ಓಡಿಸ್ತಿರಲ್ಲ, ರಿವರ್ಸ್ ಗೇರ್ ಏನ್ ಮಾಡೋದಾಗಾದ್ರೆ? ರಿವರ್ಸ್ ಗೇರಿಗೆ ಕಾರಿಂದ ಇಳಿಯೋದು, ಕಾರನ್ನ 4 ಜನ ಎತ್ತಿ ತಿರ್ಗಿಸೋದು, ಆಮೇಲೆ ಪುನಃ ಫಸ್ಟ್ ಗೇರ್ ಅಲ್ಲಿ ಹಾಕ್ಬಿಡೋದು. ಆ ತರ ಒಂದ್ 4 ಜನ ಬಾಡಿ ಗಾರ್ಡ್ಸ್ ಇಟ್ಕೊಂಡು ಹೋಗ್ಬೇಕು. ಅದೇ ಇವತ್ತು ಇಟ್ಕೊಂಡಿದೀನಿ ನಾನು. ಆಮೇಲೆ ನಾನೇ ಡ್ರೈವ್ ಮಾಡೋದಾಯ್ತಾ. 4:15 ಅಂದ್ರೆ ಇಲ್ಲಿ ನೋಡಿ, ದೊಡ್ಡ ಬಾಡಿ ಗಾರ್ಡ್ ಇಲ್ಲಿದ್ದಾರೆ. ಟಾಟಾ ಮಾಡೋದು. ಇಲ್ಲೊಂದು ಚೆಕ್ ಪೋಸ್ಟ್ ಇದೆ, ಕೂಟಿಯಾಲ ಕಳ್ಳಬೇಟೆ ತಡೆ ಶಿಬಿರ. ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರು ಕಂಪನಿ ಮಾಡ್ತಾರೆ ನಮಗೆ, ಅವ್ರ ಜೊತೆಗೆ ಹೋಗ್ಬೇಕು ಅಲ್ವಾ ಸರ್? ಹೌದು, ಇಲ್ಲಿಂದ ಅವ್ರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಓಕೆ, ಅಂದರೆ ಲೈಕ್ ನಮ್ಮ ವೆಹಿಕಲ್ ಇರಬೇಕು. ನಮ್ಮ ವೆಹಿಕಲಲ್ಲೇ ಬರ್ತಾರೆ. ಹೌದು, ನೈಸ್. ಬಟ್ ಎಷ್ಟು ಚೆನ್ನಾಗಿದೆ ನೋಡಿ ಲೊಕೇಶನ್. ಹೌದು, ಇನ್ನು ಮುಂದೆ ಹೋಗ್ತಾ ತುಂಬ ಗ್ರೀನರಿ ಮಧ್ಯೆ ಇದ್ದೀವಿ. ಇಲ್ಲಿಂದ ಇನ್ನೂ ಚೆನ್ನಾಗಿದೆ ಗ್ರೀನರಿ. ಇದೊಂದು ತುಂಬ ರಿಮೋಟ್ ಲೊಕೇಶನ್ ಇದು. ನೀವು ಇಲ್ಲಿ ಬರ್ತೀರಾ ಅಂತಿದ್ರೆ, ನನಗಂತೂ ದಾರಿನೇ ಗೊತ್ತಿಲ್ಲ ಹೆಂಗೆ ಬರೋದು ಅಂತ. ಸೊ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಪರ್ಸನ್ ಇವರೇ. ಎವರ್ಗ್ರೀನ್ ಕೌಂಟಿನ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಇದ್ದರೆ ಕರ್ಕೊಂಡು ಬರ್ತೀರಲ್ಲ ಸರ್? ಹೌದು ಸರ್, ನೇಚರ್ ಲವರ್ಸು, ಫಾರೆಸ್ಟ್ನ ಇಷ್ಟಪಡೋರು, ಈ ಥರ ಜನರಿಗೆ ಆಲ್ವೇಸ್ ವೆಲ್ಕಮ್. ಅದೇ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬನ್ನಿ, ಚೆನ್ನಾಗಿರುತ್ತೆ. ಏನಾಗುತ್ತೆ ಗೊತ್ತಾ, ಇಂಥ ರಿಮೋಟ್ ಲೊಕೇಶನ್ ಅಂದಾಗ ಇಲ್ಲಿ ಅಷ್ಟು ಆ್ಯಕ್ಸಸ್ ಇಲ್ಲ ಜನರಿಗೆ. ತುಂಬ ಜನ ಬರ್ತಾರೆ, ಗಲೀಜು ಮಾಡ್ಕೊಂಡು ಹೋಗ್ತಾರೆ ಆಯಿತಾ. ಪ್ಲಾಸ್ಟಿಕ್ ತರೋದು, ಇನ್ನೇನೋ ತರೋದು, ಗಲೀಜು ಮಾಡ್ಕೊಂಡು ಹೋಗೋದು, ಅಂಥವರಿಗೆ ನಾಟ್ ವೆಲ್ಕಮ್. ಇವಾಗಲೇ ಹೇಳ್ಬಿಡ್ತೀನಿ,
ನೇಚರ್ ಲವರ್ಸ್ ಇದ್ದರೆ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ. ಎವರ್ಗ್ರೀನ್ ಕೌಂಟಿಯ ನಂಬರ್ ಕೊಟ್ಟಿರ್ತೀನಿ ನಾನು, ಇವರ ವೆಬ್ಸೈಟ್ ಡೀಟೇಲ್ಸ್ ಇದೆ, ಅದನ್ನು ಚೆಕ್ ಮಾಡಿ ಕೌಂಟಿಗೂ ಬನ್ನಿ. ಕೌಂಟಿ ಎಕ್ಸ್ಪೀರಿಯೆನ್ಸು ಸಖತ್ತಾಗಿರುತ್ತೆ. ಅದ್ರ ಜೊತೆಗೆ ಇಲ್ಲೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಂತಿದ್ರೆ ಅವ್ರಿಗೆ ಇನ್ ಅಡ್ವಾನ್ಸ್ ಹೇಳಬೇಕಲ್ಲ ಬದನ್ ಸರ್? ಇದು ಇನ್ ಅಡ್ವಾನ್ಸ್ ಹೇಳಿದ್ರೆ ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಸಪೋರ್ಟು ಬೇಕು, ಮತ್ತು ಡಿಸ್ಕ್ಲೈಮರ್ ಫಾರ್ಮ್ ಸೈನ್ ಮಾಡಬೇಕು. ಹೌದು. ಸೊ ಅವ್ರ ಗನ್ಮ್ಯಾನ್ ಫ್ರೀ ಇರಬೇಕು. ಇದೆಲ್ಲ ಇರಬೇಕಂದ್ರೆ ಅಟ್ಲೀಸ್ಟ್ 1 or 2 days ಪ್ರಿಯರ್ ಹೇಳಿದ್ರೆ ಅವ್ರು ಪಕ್ಕ ಆರ್ಗನೈಸ್ ಮಾಡ್ತಾರೆ. ಲಾಸ್ಟ್ ಮಿನಿಟಲ್ಲಿ ಬಂದರೆ ಆಗಲ್ಲ. ಆಮೇಲೆ ಇದು ಎಕ್ಸ್ಕ್ಲೂಸಿವ್ ಈಗ ಸಖತ್ತಾಗಿರುತ್ತೆ. ಮಳೆ ಹೊಡೆದ್ಬಿಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗೋಕ್ಕಾಗಲ್ಲ. ಡೆನ್ಸು ಇದು ಏನು ಹೇಳೋದು, ಲೀಚಸ್ ಎಲ್ಲ ಇರುತ್ತೆ. ತುಂಬ. ಹೌದು. ಈ ರೂಟ್ ಹೆಂಗಿದೆ ನೋಡಿ, ವಾ ಸಖತ್. ಈ ಥರ ಜೀಪಲ್ಲೆಲ್ಲ ಹೋಗೋದಂದರೆ ನನಗಂತೂ ತುಂಬಾ ಇಷ್ಟ. ಅದು ಎವರ್ಗ್ರೀನ್ ಕೌಂಟಿದೆ ಜೀಪಲ್ಲಿ ಹೋಗ್ತಾ ಇದ್ದೀವಿ ನಾವು. ನೀವು ಎಷ್ಟನೇ ಸಲ ಬರ್ತಿದ್ದೀರಾ ಭಜನ್ ಸರ್? ನಾನು ತುಂಬ ಸಲ ಬಂದಿದ್ದೀನಿ. ಸೊ ಕೌಂಟ್ ಇಲ್ಲ, ಬಟ್ ಎಕ್ಸ್ಕ್ಲೂಸಿವ್ ಟೈಮ್, ಲೈಕ್ ಎಲ್ಲ ಟೈಮಲ್ಲಿ ಬರಲ್ಲ, ಅಪರೂಪಕ್ಕೆ ಬರ್ತೀವಿ. ಒಳ್ಳೆ ಒಳ್ಳೆ ಮೆಮೊರೀಸ್ ಇದೆ. ಆನೆ ಬಂದಿತ್ತು, ನಾವು ಲಾಸ್ಟ್ ಟೈಮ್ ದೀಪಿಕಾ ದಾಸ್ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾಗ. ಆನೆ ಒಂದು ಬೇರೆ ಅಡ್ವೆಂಚರ್ ಆಗಿತ್ತು ಇಲ್ಲಿ. ಓಕೆ, ಚೆನ್ನಾಗಿ. ಈ ಸಲ ಬರಲ್ಲ ಬಿಡಿ. ಅಂದರೆ ಒಂದು ಆನೆ ಇರಬೇಕಾದ್ರೆ ಇನ್ನೊಂದು ಆನೆ ಬರೋಕ್ಕೆ ಹೆದರುತ್ತೆ. ಅಲ್ಲ, ನನ್ಗೆ ಹೇಳಿದ್ದಲ್ಲ ನಾನು. ಅಯ್ಯಯ್ಯೋ, ಜನರಿಗೆ ಅರ್ಥ ಆಗಿದೆ ಆಲ್ರೆಡಿ ಬಿಡು. ಮನೆಗೆ ಬರ್ತಾ ಇಲ್ಲ, ಮನೆಗೆ ಹೋಗ್ತೀಯಾ? ಅಲ್ಲ, ಇಲ್ಲಿ ಇಷ್ಟು ಜನ ಇದ್ದಾರೆ, ಯಾರು ಬೇಕಾದ್ರೂ ತನ್ನ ಮೈ ಮೇಲೆ ಹಾಕೋಬೋದು. ನಾನು ಹುಲಿನೇ, ಅದ್ರಲ್ಲಿ ಡೌಟೇ ಇಲ್ಲ. ಕರ್ನಾಟಕದಲ್ಲಿ 407 ಪ್ಲಸ್ 1 408 ಹುಲಿಗಳು. ಅಯ್ಯೋ, ನನ್ನ ಉಗ್ರಿಗೆ ಎಷ್ಟು ಬೆಲೆ ಗೊತ್ತಾ ಈಗ? ಗೊತ್ತಿಲ್ಲ ನಿಂಗೆ. ನಮ್ಮ ಜೊತೆ ನೋಡಿ ಗನ್ ಮ್ಯಾನ್ ಕೂಡ ಬಂದಿದ್ದಾರೆ. ಯಬ್ಬೋ, ಇದು ನೋಡಿ, ಬಾಪ್ರೆ. ಅಲ್ಲ ಸರ್, ನೀವು ಈ 400 ಚಿಲ್ಲರೆ ಹುಲಿಗಳಲ್ಲಿ ನಾನು ಒಂದು ಅಂತ ಹೇಳಿದ್ರಲ್ಲ, ಕೊಡಗಲ್ಲಿ ಆ ಥರ ಹೇಳಕ್ ಹೋಗ್ಬೇಡಿ. ಹೌದಾ? ತುಂಬಾ ವರ್ಷದ ಹಿಂದೆ ಒಂದು ಸಂಪ್ರದಾಯ ಇತ್ತು. ಹುಲಿಗಳನ್ನ ಹೊಡೆದು ಬಿಟ್ಟು ಅದಕ್ಕೆ ಮದುವೆ ಮಾಡ್ತಿದ್ರು. ಹೌದಾ? ನರಿಮಂಗಲ ಅಂತ ಒಂದು ಕಲ್ಚರ್ ಇತ್ತು. ಬಟ್ ನಮ್ದು ಉಲ್ಟಾ ಕೇಸಲ್ಲ, ಆಲ್ರೆಡಿ ಮದುವೆ ಆಗಿದೆ. ಇನ್ನೊಂದು ಮದುವೆ ಮಾಡ್ತಾರಂತ? ಹಂಗಲ್ಲ ಸರ್, ಹುಲಿನ ಸಾಯಿಸಿದ್ರೆ ಹುಲಿನ ಸಾಯಿಸ್ಬಿಟ್ಟು ಅದರದ್ದು ಬಾಡಿನ ಎತ್ಕೊಂಡು ಆಮೇಲೆ ಅವರಿಗೆ ಒಂದು ಸನ್ಮಾನ ಮಾಡೋದು. ಓ, ಹಂಗೆ. ಅಲ್ಲ ಏನು ಗೊತ್ತಾ, ಸ್ವಲ್ಪ ರಿಸ್ಕ್ ಫ್ರೀ ಆಗಿ ಇದ್ದೀನಿ ನಾನು. ಯಾಕೆ ಹೇಳಿ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡ್ಬೇಕಾದ್ರೆ ಕೊಡಗಲ್ಲಿ ಇರಲ್ಲ ನಾನು. ಅಲ್ಲೆಲ್ಲ ಕುಂದಾಪುರದಲ್ಲೆಲ್ಲ ಇರ್ತೀನಿ. ಬಟ್ ಕುಂದಾಪುರಕ್ಕೆ ಮಾತ್ರ ಹುಡ್ಕೊಂಡು ಬರಬೇಡಿ ಆಯ್ತಾ, ದಮ್ಮಯ್ಯ. ಇಲ್ಲ, ಈಗಿಲ್ಲ ಸರ್, ಈಗ ಕೊಡಗಲ್ಲಿ ಆ ಥರ ಎಲ್ಲ ಹೋಗ್ಬಿಟ್ಟಿದಲ್ಲ. ಹೌದೌದು ವಿಚಾರಗಳು. ಮತ್ತು ಕೊಡುವ ಕಲ್ಚರ್ ಇದೆಯಲ್ಲ, ಅದು ಒನ್ ಆಫ್ ದ ಯುನೀಕ್ ಕಲ್ಚರ್ಸಲ್ಲಿ ಒಂದು. ಕೆಲವೊಂದೆಲ್ಲ ಇನ್ನೂ ಪರ್ಸಿಸ್ಟ್ ಆಗಿದೆ, ಇನ್ನು ತುಂಬ ಎಲ್ಲ ನಾಶ ಆಗಿ ಹೋಗಿದೆ ಅಲ್ಲ ಭಜನ್ ಸರ್? ಇವಾಗ ಆಲ್ಮೋಸ್ಟ್ ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ. ಹೌದು, ಹೊಸ ಒಂದು ಟ್ರೆಂಡಿಗೆ ಬಂದ್ಬಿಟ್ಟಿದ್ದಾರೆ ಎಲ್ಲರೂ. ಸೊ ಈವನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಷ್ಟೇ, ಮತ್ತೆ ಇದ್ರ ಬಗ್ಗೆ ತುಂಬಾ ಕಾಳಜಿ ಇದೆ ಎಲ್ರಿಗೂ. ನಮ್ಮ ಕೊಡಗನ್ನ ಉಳಿಸ್ಬೇಕು, ಫಾರೆಸ್ಟ್ ಏರಿಯಾನ ಸೇವ್ ಮಾಡಬೇಕು ಅಂತ. ಸೊ ನಾವು ಟೈಮಿಗೆ ತಕ್ಕಂತೆ ಚೇಂಜ್ ಆಗ್ತಾ ಇದ್ದೀವಿ. ಹೆಂಗಿದೆ ನೋಡಿ. ವಿಯಾನ್, ಚಿಕ್ಕ ಹುಲಿ ವಿಯಾನ್, ಚೈನ್ ದ ವಿಯಾನ್. ನಂಗೆ ಒಂದೇ ವರ್ಡ್ ಬರೋದು, ಹಾಗಾಗಿ ನಾನು ಅದನ್ನೇ ಪ್ರಯೋಗ ಮಾಡ್ತಾ ಇರ್ತೀನಿ ಅವನ ಮೇಲೆ ಪ್ರತಿ ಸಲ. ಚೈನ್ ದ ವಿಯಾನ್. ಅವಳಂತ ಕಲ್ತಿದ್ದಾಳೆ. ನೀನು ಯಾವ್ದು ಕಲ್ತಿರೋದು? ಕುನ್ಯು. ಎಂತ ಕುನ್ಯು ಹಂಗಂದ್ರೆ? ಮಗು ಅಂತಲ್ಲ, ಮಗು. ಓ, ಫೈನಲಿ ನಾವು ರೀಚ್ ಆಗಿದ್ದೀವಿ. ಎನರ್ಜಿಗೆ ಒಂದು ಇಷ್ಟು ನೇಂದ್ರ ಬಾಳೆಹಣ್ಣನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಕಾಲಡಿ ನೋಡಿದರೆ ಕಡಿಮೆ ಅಂದರೆ ಒಂದು ಸ್ಕ್ವೇರ್ ಫೀಟಲ್ಲಿ ಒಂದು 10 ಲೀಚಸ್ಗಳು ತೋರ್ತಾ ಇದೆ ನಮಗೆ. ಹಾಂ ಆ್ಯಕ್ಚುಲಿ ಫಾರಿನ್ ಕಂಟ್ರೀಸಲ್ಲಿ ದುಡ್ಡು ಕೊಟ್ಟು ಲೀಚ್ ಥೆರಪಿಯನ್ನು ಮಾಡಿಸ್ತಾರೆ. ಇಲ್ಲೆಲ್ಲ ಬಂದರೆ ಫ್ರೀಯಾಗೇ ಸಿಗುತ್ತೆ. ಬಟ್ ಏನು ಗೊತ್ತಾ, ಲೀಚಸ್ಗಳು ಒಂದು ಏನಂದರೆ ಲೆಕ್ಕ ಮಾಡಿ ಅದನ್ನು ಇಡಬೇಕು ಮೈ ಮೇಲೆ. ಜಾಸ್ತಿ ರಕ್ತ ಕುಡಿದ್ಬಿಟ್ರೆ ಆಮೇಲೆ ನಮಗೆ ಬ್ಲಡ್ ಶಾರ್ಟೇಜ್ ಆಗುತ್ತೆ. ಸೊ ಒಂದು ಲೆಕ್ಕ ಅದೇ ಅಲ್ವಾ ಭಜನ್ ಸರ್? ಹೌದಾ? ಹಾಂ, ಲೆಕ್ಕ ಮಾಡಿ ಹತ್ಬೇಕದು. ಅಂದರೆ ಫಾರಿನಲ್ಲಿ ಅದಕ್ಕೊಂದಿಷ್ಟು ನಂಬರ್ ಅಂತಲೇ ಇರುತ್ತೆ. ಮತ್ತು ಕೆಟ್ಟ ಬ್ಲಡ್ಡನ್ನು ಹೀರ್ಕೊಳ್ಳುತ್ತೆ ಅದು ಬಾಡಿಯಿಂದ. ಹೌದು.
ಆಕ್ಚುಲಿ ಈಗ ಏನಾಗಿದೆ ಅಂದ್ರೆ ನಮ್ ಕಡೆ ಮಳೆ ಹೊಡಿತಾ ಇಲ್ಲ, ಸೊ ಅಲ್ಲಿ ಲೀಚ್ ಇಲ್ಲ ಡ್ರೈ ಅಂತ ಇರ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಈ ಫಾರೆಸ್ಟ್ ಏರಿಯಾದಲ್ಲಿ ಈಗ ಮಳೆ ಹೊಡೆದಿರೋದ್ರಿಂದ ಇದು ಟೋಟಲಿ ಅನ್ಪ್ಲಾನ್ ಟ್ರಿಪ್. ಸೊ ನಾವು ಗೆಸ್ಟ್ ನ ಕರ್ಕೊಂಡು ಬರೋ ರೀತಿ ಬೇರೆ ಇರ್ತಿತ್ತು, ನಿಮ್ನ ಕರ್ಕೊಂಡು ಬಂದಿದ್ದು ಅಡ್ವೆಂಚರಸ್ ಆಗಿ. ಹೌದು. ಸೊ ಎಲ್ಲ ಎಕ್ಸ್ಪೆಕ್ಟ್ ಮಾಡಿ ಇಲ್ಲಿ ತನಕ ಜೀಪ್ ಬಂತು ನಮ್ದು. ಸೊ ಇಲ್ಲಿಂದ ಮುಂದೆ ಈ ಗೇಟ್ ಗೊತ್ತಿದೆಯಲ್ಲ, ಅಲ್ಲಿಂದ ಮುಂದೆ ನಾವು ನಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ನಡ್ಕೊಂಡು ಹೋಗೋಕ್ಕಿರುತ್ತೆ, ನೋಡೋಣ, ಅಡ್ವೆಂಚರಸ್ ಆಗಿರುತ್ತೆ. ಬಟ್ ಅಲ್ಲಿಂದ ಒಂದು ತುಂಬ ಬ್ಯೂಟಿಫುಲ್ ಸ್ಪಾಟ್ ಇದೆ ಅಂತ ಅವ್ರು ಹೇಳಿದ್ದಾರೆ, ಅದನ್ನು ನೋಡೋಕ್ಕೆ ಹೊರಡ್ತಾ ಇದ್ದೀವಿ. ಇದು ನೋಡಿ, ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ ನೋಡಿ. ಅಂದರೆ ಇಲ್ಲಿ ಉಂಟು ನೇನ್ ಕಾಲಲ್ಲಿ ಒಂದಿದೆ ಅಂತೆ. ಹಾಂ, ಲೀಚ್ಗಳು ಕಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗ ಏನು ಮಾಡ್ಬೇಕು ಗೊತ್ತಾ? ಜಸ್ಟ್ ಟ್ಯಾಪ್ ಮಾಡ್ಬೇಕು ಅದನ್ನು, ಇಲ್ಲ ಹಾಗೆ ಬಿಟ್ಬಿಡ್ಬೇಕು, ಏನು ಗೊತ್ತಾಗಲ್ಲ. ಅದು ಎಳೆಯೋಕ್ಕೆ ಟ್ರೈ ಮಾಡಿದರೆ ಆವಾಗ ಏನಾಗುತ್ತೆ ಗೊತ್ತಾ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ ಸ್ಲೋಲಿ. ಆಮೇಲೆ ಕೆಲವೊಂದು ಸಲ ಲೀಚನ್ನು ಅದರಷ್ಟಕ್ಕೆ ಬಿಡಬೇಕಂತ, ಅಂದರೆ ಫುಲ್ಲು ಬ್ಲಡ್ ಕುಡಿದು ದಪ್ಪಾಗಿ ತನ್ನಷ್ಟಕ್ಕೆ ತಾನೇ ಬಿದ್ದೋಗುತ್ತೆ. ಮಧ್ಯದಲ್ಲಿ ಅದನ್ನು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಕೆಲವೊಬ್ಬರಿಗೆ, ಅಂದರೆ ಅದು ಕೆಲವೊಂದು ಸಲ ಈ ಮೈನ್ ನರ್ವ್ಸ್ ಇರುತ್ತಲ್ಲ ಅದ್ರ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ, ಆವಾಗ ಬ್ಲಡ್ ಫ್ಲೋ ನಿಲ್ಲೋದೇ ಇಲ್ಲ. ಅಂಥ ಟೈಮಲ್ಲಿ ಈ ಕಾಫಿ ಹುಡಿ ಇರುತ್ತಲ್ಲ ಅದನ್ನು ಜಸ್ಟ್ ಸವರಬೇಕು. ಆಮೇಲೆ ಲೀಚ್ ಬಿದ್ದೋಗ್ಬೇಕಂದ್ರೆ ಈ ಉಪ್ಪು ಇರುತ್ತಲ್ಲ, ಉಪ್ಪನ್ನು ಅದ್ರ ಮೇಲೆ ಹಾಕಿದರೆ ತಂತಾನೆ ಬಿದ್ದೋಗುತ್ತೆ. ಹಾಂ, ಅಂಥದ್ದೆಲ್ಲ ಯೂಸ್ ಮಾಡ್ಬೋದು. ನಾವು ಅದೇ ಅವಸ್ಥೆ ನೋಡಿ ನಮ್ಮದೆಲ್ಲ ಹೆಂಗಂದರೆ, ಹೋಗ್ತಾ ಹೋಗ್ತಾ ಒಂದು ಸೈಡಲ್ಲಿ ಕಾಲನ್ನು ನೋಡ್ತಾ ಹೋಗ್ತಾ ಇದ್ದೀವಿ, ಇನ್ನೊಂದು ಸೈಡಿಂದ ಪ್ರಕೃತಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ದಟ್ಟವಾಗಿದೆಯಲ್ಲ ಈ ಕಾಡು. ಈ ಕಾಡಲ್ಲಿ ಒಂದು ವಿಸ್ಮಯ ತೋರಿಸ್ತೀನಿ ನಿಮಗೆ. ನೀವು ಜೇಡ ನೋಡಿರ್ತೀರ ನಾರ್ಮಲಿ, ಬಟ್ ಈ ಜೇಡನ ಬಲೆ ಹೆಂಗಿದೆ ನೋಡಿ. ಇದಕ್ಕೆ ಫನ್ನಲ್ ವೆಬ್ ಸ್ಪೈಡರ್ ಅಂತಲೇ ಹೇಳ್ತಾರೆ. ಇಲ್ಲಿ ನೋಡ್ಬೋದು ಹೆಂಗೆ ಒಂದು ಬಲೆ ಕಟ್ಟಿದೆ ನೋಡಿ. ಇದು ನಮ್ಮ ಕುಳ್ಳು ಇರುತ್ತಲ್ಲ ಅದೇ ಥರ ಇದೆ ಇದು. ಸೊ ಡೀಪ್ ಹೋಗ್ತಾ ಹೋಗ್ತಾ ನೋಡಿ, ಇನ್ನೂ ಡೀಪ್ ಇದೆ ಇದು. ಸೊ ವೆಯ್ಟ್ ಮಾಡ್ತಿರುತ್ತೆ ಜೇಡ, ಏನಾದ್ರು ಬಂದು ಇಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತೇಳಿ. ಸಿಕ್ಕಾಕೊಂಡ್ರೆ ಟಪಕ್ ಅಂತ ಅಟ್ಯಾಕ್ ಮಾಡಿಬಿಡುತ್ತೆ. ಹತ್ರ 1.5 ಕಿಲೋಮೀಟ್ರ್ ಟ್ರೆಕ್ ಮಾಡಿದ್ವಿ. ಟ್ರೆಕ್ ಅಲ್ಲ, ನಡ್ಕೊಂಡು ಬಂದ್ವಿ ಕಾಡು ಮಧ್ಯದಿಂದ. ಹಾಂ, ಒಂದು ಕಡಿಮೆ ಅಂದರೆ ಒಂದು 50-60 ಲೀಚ್ಗಳಿಂದ ಕಚ್ಚಿಸ್ಕೊಂಡ್ವಿ. ಅಷ್ಟು ಮಾಡಿ ಈಗ ತೋರೋ ಲೊಕೇಶನ್ ಇದೆಯಲ್ಲ, ಈಗ ತೋರೋ ಸೀನ್ ಇದೆಯಲ್ಲ, ಅದು ವರ್ತ್. ಅಂದರೆ ಕಷ್ಟಪಟ್ಟಿದ್ದಕ್ಕೂ ಬೇಜಾರಾಗಲ್ಲ. ಸೊ ಬನ್ನಿ. ಹಾಂ, ನಾನು ಅವ್ರ ಹತ್ರ ಕೇಳಿದೆ, ಲೀಚ್ ಯಾಕೆ ಸತ್ತೋಗಲ್ವಾ, ಅದು ನಮ್ಗೆ ಕಚ್ಚತ್ತಲ್ಲ ಅಂತ ಹೇಳಿದೆ. ಅದು ನಮ್ಮ ಬ್ಲಡ್ ಕುಡಿದ ಮೇಲೆ ಸತ್ತೋಗತ್ತಂತೆ. ನಾನು ಯಾಕೆ ಹಾಗೆ ಅಂತ ಕೇಳಿದಕ್ಕೆ, ನಮ್ಮ ಬ್ಲಡ್, ಕೆಟ್ಟ ಬ್ಲಡ್ ಅನ್ನ ಅದು ಕುಡಿಯತ್ತಲ್ಲ, ಸೊ ಕೆಟ್ಟ ಬ್ಲಡ್ ಕುಡಿದ ತಕ್ಷಣ ಅದು ಸತ್ತೋಗತ್ತಂತೆ. ಇಲ್ಲ, ಕೆಲವೊಂದು ಲೀಚ್ಗಳು ಬದುಕಿರುತ್ತೆ. ಅಂದರೆ ಆ್ಯಕ್ಚುಲಿ ಏನು ಗೊತ್ತಾ, ಲೀಚ್ಗಳು ಪ್ಯಾರಾಸೈಟ್ ಅಂತೀವಿ ಅದಕ್ಕೆ. ಅಂದರೆ ಬೇರೆಯವರ ಬ್ಲಡ್ಡಲ್ಲಿ ಬದುಕುವಂಥದ್ದು. ಸೊ ಅದು ಬ್ಲಡ್ ಕುಡಿಯುತ್ತಲ್ಲ, ಕೆಲವೊಂದು ಲೀಚ್ಗಳು 6 ತಿಂಗಳು ಆಮೇಲೆ ಏನೂ ತಗೊಳ್ಳಲ್ಲ, ಹಾಗೆ ಹೈಬರ್ನೇಷನ್ ಮೋಡ್ ಅಂದರೆ ಸ್ಲೀಪ್ ಮೋಡಿಗೆ ಹೋಗುತ್ತೆ. ಇನ್ನು ಕೆಲವುದು ಅಲ್ಲೇ ಸತ್ತೋಗುತ್ತೆ, ಸ್ನೇಹ ಹೇಳ್ದಂಗೆ, ಡಿಪೆಂಡ್ಸು. ಸೊ ವಾರೆ ವಾ, ನಿಮ್ಮ ಎಕ್ಸ್ಪ್ರೆಷನ್ಗೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ವಾ, ಸಖತ್ತಾಗಿದೆ ಇದು. ವಾರೆ ವಾ, ಏನು ವ್ಯೂ ಇದು. ಆ ಕಡೆ ಫಾಲ್ಸ್ ಇದೆ, ರಿವರ್ ಇದೆ. ಆಸಮ್ ಆಸಮ್. ಎಸ್, ಬನ್ನಿ 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 ಬನ್ನಿ. ಏನು ಜಾಗ ಅಂತೀರಿ ಇದು, ಇಲ್ಲಿ ನೋಡಿ. ವಾವ್, ಓ ಮೈ ಗಾಡ್. ಅಲ್ಲೊಂದು ವೀವಿಂಗ್ ಪಾಯಿಂಟು ಇದೆ, ಮಾಡಿದ್ದಾರೆ ಸ್ಟ್ಯಾಂಡು. ಬನ್ನಿ ಅದ್ರ ಮೇಲೆ ನಿಂತು ನೋಡ. ಸೂಪರ್. ಈಗ ನಾವು ವಾವ್ ಅಣ್ಣ, ವಾವ್, ಈ ವಾವಿಗೆ ಸ್ವಲ್ಪ ಎಫೆಕ್ಟ್ ಇದೆ ನೋಡಿ. ಸೂಪರ್. ಸಾರ್ತಬಿ ಫಾಲ್ಸ್ ಅಂತ ಹೇಳ್ತೀವಲ್ಲ, ಶಿಟ್ ಮೈ ಗಾಡ್. ಇಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ರಿವರ್ ಇದೆ. ಈ ಕ್ಯಾಮ್ರಾ ಕಣ್ಣಲ್ಲೆಲ್ಲ ತೋರಲ್ಲ, ಅದು ರಿಯಲ್ ಆಗಿ ತೋರ್ಸೋಣ ಬನ್ನಿ.
ಇದು ಕರ್ನಾಟಕದ ಕಾಶ್ಮೀರ ಅಂದರು, ಅದರಲ್ಲಿ ಎರಡನೇ ಮಾತೇ ಇಲ್ಲ ಆಯಿತಾ. ಅಷ್ಟು ಚೆನ್ನಾಗಿದೆ. ಅಷ್ಟು ದೂರ ಹೋಗೋ ಬದಲು ಇಲ್ಲೇ ಬಂದು ನೋಡಿದರೆ ನಿಮಗೆ ಅಂತೂ ಡೆಫಿನೆಟ್ಲಿ ಇಷ್ಟು ದೂರ ಬಂದದ್ದು ಬೇಜಾರು ಅನ್ಸಲ್ಲ. ಬಟ್ ಇಲ್ಲಿ ಬರ್ಬೇಕಾದ್ರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅಲ್ವಾ ಸ್ನೇಹ? ಹೌದು ಹೌದು. ಫಾರಿನರ್ಸ್ ಬಂದರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ನಾವು ಭಾರತೀಯರು ಬಂದರೆ 350 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದೇನಂದರೆ ಗೈಡ್ ಇರಬೇಕು, ಒಂದು ಗನ್ಮ್ಯಾನ್ ಚಾರ್ಜಸ್ ಇರುತ್ತೆ, ಗೈಡ್ ಚಾರ್ಜಸ್ ಇರುತ್ತೆ. ಬಟ್ ಏನಂದರೆ ನೀವು ಅಷ್ಟೆಲ್ಲ ಕಷ್ಟಪಡೋದು ಬೇಡ, ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಭಜನ್ ಸರ್? ಅವ್ರು ಕರ್ಕೊಂಡು ಬರ್ತಾರೆ. ಫಸ್ಟ್ ಹೇಳಿದ್ರೆ ನಾವು ಸ್ವಲ್ಪ ಅದೇ ಫಸ್ಟಿಗೆ ಹೇಳಿ. ಅಲ್ಲಲ್ಲ, ಅವರು ನೀವು ಫಸ್ಟಿಗೆ ಅವ್ರಿಗೆ ತೋರಿಸ್ತೀರಂದಿದ್ರೆ ಅವ್ರು ಚೆನ್ನಾಗಿ ಸ್ಟೈಲಾಗಿ ಕೂತ್ಕೊಳ್ತಿದ್ದೆ. ಹಾಗೆ ಓಕೆ. ಇಲ್ಲ, ಸ್ವಲ್ಪ ಎನರ್ಜಿ ರೀಗೇನ್ ಮಾಡೋಕ್ಕೆ ಒಂದು ಬಾಳೆಹಣ್ಣು ತಿಂತಾ ಇದ್ದೀವಿ. ಇನ್ನೊಂದೇನು ಗೊತ್ತಾರಿತ್ತು, ಇಂಥ ಪ್ಲೇಸಿಗೆಲ್ಲ ಬರ್ಬೇಕಿದ್ರೆ ಸ್ವಲ್ಪ ಕಾಳಜಿ ಇರಬೇಕು ಪರಿಸರದ ಬಗ್ಗೆ. ಪ್ಲಾಸ್ಟಿಕ್ ಬಿಸಾಡೋದು, ಇನ್ನು ನೀರಿನ ಬಾಟ್ಲ್ ತರ್ತಾರೆ ಅದನ್ನು ಬಿಸಾಡ್ಕೊಂಡು ಹೋಗೋದು, ಹೀಗೆಲ್ಲ ಮಾಡಬಾರ್ದು. ಇಲ್ಲ, ನಾನು ಹೇಳಿದ್ನಲ್ಲ ಆವಾಗಲೇ, ನೀವು ಇಲ್ಲಿ ಬಂದು ಗಲೀಜು ಮಾಡ್ತೀರಾ ಅಂತಿದ್ರೆ ಯು ಆರ್ ನಾಟ್ ವೆಲ್ಕಮ್ ಎಟ್ ಆಲ್ ಆಯಿತಾ. ಪರಿಸರ ಪ್ರೇಮಿಗಳು ಇದನ್ನು ಇಷ್ಟು ನೋಡಿ, ಈ ಥರ ಒಂದು ಸೀನ್ ನಿಮ್ಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ ಹೇಳಿ? ಇಲ್ಲಿ ನೋಡಿ ಹೆಂಗಿದೆ ನೋಡಿ. ಇದು ನೀವು ಎಂಜಾಯ್ ಮಾಡಕ್ ಬರ್ತೀರಾ ಅಂತಿದ್ರೆ, ಇದು ಪ್ರಾಣಿಗಳಿರೋ ಜಾಗ ಇಷ್ಟು ಕ್ಲೀನ್ ಆಗಿದೆ, ನಾವು ಮನುಷ್ಯರಿರೋ ಜಾಗ ಹಿಂಗಿರುತ್ತೆ. ಅಯ್ಯಪ್ಪ, ಎಂತ ಡೈಲಾಗ್ಸ್ ಏನಿಲ್ಲ ಯಬ್ಬ ಅಂತರಾಳದ ಮಾತು ಇಲ್ಲಿ ಅಲ್ವಾ? ಹೇಳಿದ್ದು ಅಲ್ಲ, ಇಲ್ಲೊಂದು ಬೋರ್ಡ್ ಮಾಡಿ ಹಾಕ್ಬೋದಲ್ವಾ? ಬೋರ್ಡ್ ಮಾಡ್ಬೋದಲ್ಲ ಅದನ್ನ? ಯಾವ ತರ ಹೇಳಿ? ಹೌದು, ಪ್ರಾಣಿಗಳಿರೋ ಜಾಗ ಮನುಷ್ಯರಿದ್ರೆ ನೋಡಕ್ಕೆ ಆಗ್ತಿರ್ಲಿಲ್ಲ. ಯಾವ ಸ್ಕೂಲ್ಗೆ ಹೋಗ್ತಾರೆ, ಯಾವ ಎಜುಕೇಶನ್ ಸಿಗುತ್ತೆ? ಎಕ್ಸಾಕ್ಟ್ಲಿ. ಅಲ್ಲ, ಇದೊಂದು ಎಷ್ಟು ಡೀಪ್ ಇದೆ ಗೊತ್ತಾ? ಇದನ್ನ ಯೋಚನೆ ಮಾಡಿದ್ರೆ ಪ್ರಾಣಿಗಳು ಇರೋ ಜಾಗ ಎಷ್ಟು ಚೆನ್ನಾಗಿದೆ, ಮನುಷ್ಯರಿರೋ ಜಾಗ ಯಾವ ಥರ ಇರುತ್ತೆ ಅಂತ ನಿಜವಾಗ್ಲೂ ತುಂಬ ಮೀನಿಂಗ್ಫುಲ್ ಇದು. ಅಲ್ಲ ಸರ್, ಏನು ಗೊತ್ತಾ, ನೀವು ಥಿಂಕ್ ಮಾಡಿ ನೋಡಿ, ಪ್ರಾಣಿಗಳು ಯಾವತ್ತೂ ಯಾವುದೇ ಕಾರಣಕ್ಕೂ ಪರಿಸರನ ತಮ್ಮ ಲಾಭಕ್ಕೋಸ್ಕರ ಮಾರ್ಪಾಡು ಮಾಡಿಲ್ಲ. ಯಾವುದೇ ಪ್ರಾಣಿಗಳು ರೋಡ್ ಕಟ್ಟಿಲ್ಲ, ಯಾವುದೇ ಪ್ರಾಣಿಗಳು ಮನೆ ಕಟ್ಟಿಲ್ಲ, ಯಾವುದೇ ಪ್ರಾಣಿಗಳು ವಿಮಾನ ಅಂತ ಹಾರಾಡಕ್ಕೆ ಹೋಗಲ್ಲ, ವೆಹಿಕಲ್ಗಳು ಬೇಡ ಅವಕ್ಕೆ. ಅವು ಹೆಂಗಂದರೆ ಪರಿಸರಕ್ಕೆ ಅಡ್ಜಸ್ಟ್ ಆಗಿ ಹೋಗ್ತಾವೆ. ಮಳೆ ಇರಲಿ, ಚಳಿ ಇರಲಿ, ಗಾಳಿ ಇರಲಿ, ಅವ್ರು ಅಡ್ಜಸ್ಟ್ ಆಗಿ ಹೋಗ್ತಾರೆ. ಮನುಷ್ಯರಾಗಲ್ಲ. ಮನುಷ್ಯ ಏನು ಗೊತ್ತಾ, ಚಳಿ ಬಂತ ಯಾವುದೋ ಒಂದು ಕುರಿನ ಕಡ್ದು ಅದದು ಹುಲ್ಲನ್ನು ತೆಗೆದು ಸ್ವೆಟರ್ ಮಾಡ್ಕೊಂಡು, ಬೇಸಿಗೆ ಬಂತ AC ಗೀಸಿ ಎಲ್ಲ ಹಾಕಿ ಫ್ರಿಜ್ಜಿಂದೆಲ್ಲ ನೀರು ಕುಡಿದು ಅಲ್ಲೂ ಹಾಗೆ ಪರಿಸರನ ನಾಶ ಮಾಡಿದ್ವಿ. ಮನುಷ್ಯರಂದ್ರೆ ನಾವೇ. ಬಟ್ ಇದು ಸ್ವಲ್ಪ ಥಿಂಕ್ ಮಾಡಿದರೆ ಇದರ ಮೀನಿಂಗ್ ಗೊತ್ತಾಗತ್ತೆ. ಬಟ್ ನಾವು ಏನು ಗೊತ್ತಾ, ತೀರಾ ಈ ಸನ್ಯಾಸಿಗಳ ಥರ ಜೀವನ ಮಾಡೋಕ್ಕಾಗಲ್ಲ. ಕೆಲವೊಂದು ನೆಸೆಸಿಟಿಗಳಿದೆ, ಬಟ್ ಕೆಲವರು ಪರಿಸರನ ತಮ್ಮ ಲಾಭಕ್ಕಿಂತ ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸ್ಕೊಂಡು ಅದನ್ನು ಹಾನಿ ಮಾಡ್ತಾರೆ. ಅಂಥವರಿಗೆ ಸರಿಯಾಗಿ ತಾಗಲಿ ಅಂತಲೇ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀವಿ. ತುಂಬ ರಿಮೋಟ್ ಲೊಕೇಶನ್ಗೆ ಬಂದಿದೆ. ನಮಗಂತೂ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಥ್ಯಾಂಕ್ ಯು ಭಜನ್ ಸರ್. ಮನಸ್ಸೇ ಇಲ್ಲ ನಮಗೆ. ನೀನು ಇಲ್ಲೇ ಇರು, ನಾವು ಹೋಗ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಭಜನ್ ಸರ್. ಥ್ಯಾಂಕ್ ಯು. ಸೊ ಇವರನ್ನೇ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬರಬೇಕಾದ್ರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.